ನಾಳೆ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಈಗ ಅವರ ಸಂಪುಟದಲ್ಲಿ ಯಾರೆಲ್ಲ DCM ಆಗಬೇಕು, ಸಚಿವರಾಗಬೇಕು ಅನ್ನುವಂಥದ್ದಕ್ಕೆ ರಾಜ್ಯದಾದ್ಯಂತ ಲಾಬಿಯನ್ನು ಕೂಡ ಅವರ ಬೆಂಬಲಿಗರು ತಮ್ಮ ನಾಯಕರ ಪರವಾಗಿ ಮಾಡ್ತಾ ಇರತಕ್ಕಂತಹದ್ದು. ಮೈಸೂರಿನಲ್ಲೂ ಕೂಡ ನಿನ್ನೆ ಅಷ್ಟೇ ಏನು HC ಮಹದೇವಪ್ಪ DCM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಇದೀಗ ಏನು ಪ್ರಿಯಾಂಕ ಖರ್ಗೆ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆಯ ಮೂಲಕ ಪ್ರಿಯಾಂಕ ಖರ್ಗೆ ಅವರಿಗೆ DCM ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಕಳೆದ ಕೆಲ ದಿನಗಳಿಂದಲೂ ಕೂಡ ಹಲವು ನಾಯಕರ ಪರವಾಗಿ ಅವರ ಬೆಂಬಲಿಗರು ಮಂತ್ರಿ ಸ್ಥಾನವನ್ನು ಕೊಡಬೇಕು, DCM ಅನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಗಳನ್ನು ನಡೆಸಿ ಒತ್ತಾಯವನ್ನು ಮಾಡ್ತಾ ಇದ್ರು. ಇದೀಗ ಪ್ರತಿಭಟನೆ ಸ್ವರೂಪವನ್ನು ಕೂಡ ಈ ಲಾಬಿ ಒಂದು ಪ್ರಕ್ರಿಯೆ ಪಡ್ಕೊಂಡಿರ್ತಕ್ಕಂಥದ್ದು. ಪ್ರಿಯಾಂಕ ಖರ್ಗೆ ಅಭಿಮಾನಿಗಳ ಬಳಗ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆ ನಡೆಸಿ DK ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಿಯಾಂಕ ಖರ್ಗೆ ಅವರಿಗೆ DCM ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಏನೋ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆಯ ವಿವಿಧ ಭಾಗಗಳಿಂದ ಒಂದು ಅಭಿಮಾನಿಗಳಲ್ಲಿ ಆಗಮಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ರೀತಿಯ ಪ್ಲಕಾರ್ಡ್ಗಳನ್ನು ಹಿಡಿದು ಅವರ ನಾಯಕರಿಗೆ DCM ಅನ್ನು ಕೊಡಬೇಕು ಅನ್ನೋ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಏನು ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ಮುದ್ರಣವನ್ನು ಮಾಡಿ ಏನು ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು. ನಾನೊಂದಷ್ಟು ಹೋರಾಟ ನಿರತರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ನಿನ್ನೆ ದಲಿತರಲ್ಲೇ ಸಾಕಷ್ಟು ಒಗ್ಗಟ್ಟಿಲ್ಲ ಅನ್ನುವಂಥ ಮಾತುಗಳು ಬರ್ತಿದೆ. ನಿನ್ನೆ ಅಷ್ಟೇ ಬೇರೆಯವ್ರಿಗೆ DCM ಕೊಡಿ ಅಂತ ಹೇಳಿದ್ರು, ಇವತ್ತು ನೀವು ಪ್ರಿಯಾಂಕ ಖರ್ಗೆ ಅವ್ರಿಗೆ ಕೇಳ್ತಿದ್ದೀರಿ, ಒಗ್ಗಟ್ಟಿಲ್ವಾ ಅಂತ? ಸರ್, ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ. ಇಲ್ಲಿ ಸಂವಿಧಾನಕವಾಗಿ ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ಎಲ್ಲರೂ ಸ್ವತಂತ್ರರು. ಹಾಗಾಗಿ ಅವರವರ ಅಭಿಪ್ರಾಯಗಳನ್ನ, ಅವರವರ ಒಂದು ಆಸೆಗಳನ್ನ ಹೈಕಮಾಂಡ್ ಮುಂದೆ ತೊಡ್ಕೊತಾ ಇದ್ದಾರೆ. ನಾವು ಒಗ್ಗಟ್ಟಿನ ಕೊರತೆ ಅನ್ನೋಕ್ಕಾಗಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ದಲಿತರು ಅನ್ನತಕ್ಕಂಥ ಕೋಟಾದಲ್ಲಿ ದಲಿತರು ಅಂತಕ್ಕಂಥ ಒಂದು ಪದ ಬಳಕೆಯಲ್ಲಿ ದಲಿತರು ಅಂತಕ್ಕಂಥ ಒಂದು ಇದರಲ್ಲಿ ಅವ್ರಿಗೆ ಸ್ಥಾನಮಾನವನ್ನು ನೀಡಬೇಡಿ. ಅವರ ಶಕ್ತಿ ಸಾಮರ್ಥ್ಯ, ಅವ್ರ ಪ್ರತಿಭೆ ಏನಿದೆ, ಮತ್ತು ಅವರು ನೀಡಿರ್ತಕ್ಕಂಥ ಇಲ್ಲಿಯ ತನಕ ಯಾವ್ಯಾವ ಖಾತೆಗಳನ್ನ ನೀಡಿದರೆ ಅಲ್ಲಿ ಮಾಡಿರ್ತಕ್ಕಂಥ ಬದಲಾವಣೆಗಳು, ಅಲ್ಲಿ ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಒಂದು ಮುಕ್ತ ಇಲಾಖೆ ಆಡಳಿತನ ಮಾಡಿರ್ತಕ್ಕಂಥದ್ದು, ಮತ್ತು ಪಕ್ಷಕ್ಕೋಸ್ಕರ ದುಡ್ದಿರ್ತಕ್ಕಂಥದ್ದು, ತನ್ನನ್ನು ತಾನು ಪಕ್ಷಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು, ಈ ಒಂದು ಮಾನದಂಡಗಳನ್ನೆಲ್ಲ ಪರಿಗಣಿಸಿ ನೀವು ಅವ್ರಿಗೆ DCM ಸ್ಥಾನವನ್ನು ನೀಡಿ. ಆ DCM ಸ್ಥಾನಕ್ಕೆ ಈ ಸರ್ಕಾರದಲ್ಲಿ, ಈ ಒಂದು ಸಚಿವ ಸಂಪುಟದಲ್ಲಿ ಯಾರಾದರೂ ಫಿಟ್ ಆ್ಯಂಡ್ ಪರ್ಫೆಕ್ಟ್ ವ್ಯಕ್ತಿಯಾಗಿ ಯಾರಾದರೂ ಇದ್ದರೆ ಅದು DCM ಪ್ರಿಯಾಂಕ ಖರ್ಗೆ ಸಾಹೇಬರು ಅದಾಗಬೇಕು. ಮತ್ತು ಈ ಒಂದು ಯುವ ಸಮೂಹ ಆ ಒಂದು ಪ್ರಿಯಾಂಕ ಖರ್ಗೆ ಅವ್ರನ್ನ ಆ ಸ್ಥಾನದಲ್ಲಿ ನೋಡಲಿಕ್ಕೆ ಒಂದು ಬಯಸ್ತಾ ಇದೆ. ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ದುಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹಿ ಯುವಕರುಗಳಿದ್ದಾರೆ. ಹಾಗಾಗಿ ಆ ಸ್ಥಾನವನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ಹೈಕಮಾಂಡ್ಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸರ್, ಈ ಪ್ರತಿಭಟನೆಗಳು, ನಿಮ್ಮ ಸುದ್ದಿಗೋಷ್ಠಿಗಳು, ಇವೆಲ್ಲ ಒತ್ತಾಯಗಳು ಹೈಕಮಾಂಡ್ ಮೇಲೆ ಪ್ರಭಾವ ಬೀರುತ್ತೆ ಅಂತೀರಾ? ನಿಮ್ಮ ನಿರೀಕ್ಷೆಗಳು ಈಡೇರುತ್ತಾ? ಬೀಳ್ಬೇಕಂತ ಮಾಡ್ತಾ ಇರೋದು ಪ್ರತಿಭಟನೆಗಳನ್ನ ನಾವು. ಇವತ್ತೇನಾರು ಮುಂದಿನ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರನ್ನ ಓಟಿಸ್ಬೇಕು ಅಂದರೆ ಪ್ರಿಯಾಂಕ ಖರ್ಗೆಗೆ DCM ಕೊಡಲೇಬೇಕು. ಇವತ್ತು ಜನ ಕಾಣ್ತಾ ಇರೋದು ಯುವ ಮಿತ್ರಗಳು, ಯುವ ನೇತಾರರುಗಳು ಇವತ್ತು ಪ್ರಿಯಾಂಕ ಖರ್ಗೆ ಅವ್ರನ್ನ ಕಣ್ಣಲ್ಲಿ ನೋಡ್ತಾ ಇದ್ದಾರೆ. ಅವ್ರ ನಾಯಕತ್ವ ಎಲ್ಲರೂ ಒಪ್ಕೋತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವ್ರನ್ನ. ನಿರೀಕ್ಷೆ ಇದೆಯಾ ಸಿಗುತ್ತೆ ಅಂತ? ಸರ್, ಕೊಡಲೇಬೇಕಂತ ನಮ್ಮ ಒತ್ತಾಯ. ಇದಿಷ್ಟು ಇಲ್ಲಿನ ಪ್ರತಿಭಟನಾ ನಿರತರ ಮಾತಾಗಿರ್ತಕ್ಕಂಥದ್ದು. DCM ಪ್ರಿಯಾಂಕ ಖರ್ಗೆ ಅವರಿಗೆ DCM ಸ್ಥಾನವನ್ನು ನೀಡಲೇಬೇಕು. ರಾಜ್ಯದ ಯುವಜನಕರ ಆಶಾಕಿರನಾಗಿ ಈಗ ಅವರು ಹೊರಹೊಮ್ಮುತ್ತಿದ್ದಾರೆ. ಇಂಥ ಕೋಟದಲ್ಲಿ ಪ್ರಿಯಾಂಕ ಖರ್ಗೆ ಅವರನ್ನು ನೋಡಬೇಡಿ, ಅದರಿಂದ ಅವರಿಗೂ ಕೂಡ ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು DCM ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.